ನನ್ನ ಅಕ್ಕ ಕಾವ್ಯ ಕೈ ಹಿಡಿಯೋ ಹುಡುಗ ಅವನೇ ನೋಡಿ. 5 ಗುಣಗಳಿರೋ ಹುಡುಗ ಕಾವ್ಯನ ಕೈ ಹಿಡಿತಾನೆ. ಕಾವ್ಯನ ಹುಡುಗ ಸಿಕ್ಕೇ ಬಿಟ್ಟ. ಹಾಗಾದ್ರೆ ಗಿಲ್ಲಿ ಕತೆ ಏನು? ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಫ್ರೆಂಡ್ಶಿಪ್ ಹೇಗಿತ್ತು ಅನ್ನೋದು ಎಲ್ರಿಗೂ ಸಹ ಗೊತ್ತು. ಆಕೆಯ ಹಿಂದೆ ಕಾವು ಕಾವು ಅಂತ ಗಿಲ್ಲಿ ಸುತ್ತಾ ಇದ್ರು. ಆಕೆ ನನ್ನ ಕ್ರಶ್, ಲವ್ ಅನ್ನುವಂಥ ರೀತಿ ಆಡ್ತಾ ಇದ್ರು ಗಿಲ್ಲಿ. ಆದರೆ ಕಾವ್ಯ ಮಾತ್ರ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಬಂದಿದ್ರು. ಶೋ ಮುಗಿದ್ರೂ ಸಹ ಅಭಿಮಾನಿಗಳು ಮಾತ್ರ ಇಬ್ಬರನ್ನ ಒಟ್ಟಿಗೆ ನೋಡೋದಕ್ಕೆ ಬಯಸ್ತಾ ಇದ್ರು. ಗಿಲ್ಲಿ ಹಾಗೆ ಕಾವ್ಯ ಈಗ ಹಿಂದೆ ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನುವಂತಹ ಶೋನಲ್ಲಿ ಕೂಡ ಭಾಗವಹಿಸಿದ್ರು. ಬಿಗ್ ಬಾಸ್ ಮನೆಗೆ ಜಂಟಿ ಸ್ಪರ್ಧಿಗಳಾಗಿ ಹೋಗಿದ್ರು. ಅದೇ ಸಮಯದಲ್ಲಿ ಇಬ್ಬರ ನಡುವೆ ಒಂದು ಒಳ್ಳೆಯ ಸ್ನೇಹ ಬೆಳೆದಿತ್ತು. ಕೈಗೆ ಕಟ್ಟಿದಂತಹ ದಾರ ತೆಗೆದ್ರೂ ಸಹ ಗಿಲ್ಲಿ ಮಾತ್ರ ಕಾವ್ಯಾಳ ಬೆಂಬಲಕ್ಕೆ ನಿಂತಿದ್ರು. ಕೊನೆವರೆಗೂ ಆಕೆಯನ್ನ ಎಲ್ಲೂ ಸಹ ಬಿಟ್ಕೊಡ್ಲಿಲ್ಲ. ಇಬ್ಬರು ಟಾಮ್ ಅಂಡ್ ಜೆರ್ರಿ ತರ ಕಿತ್ತಾಡ್ತಾ ವೀಕ್ಷಕರನ್ನ ರಂಜಿಸ್ತಾ ಇದ್ರು. ಗಿಲ್ಲಿ ಹಾಗೆ ಕಾವ್ಯ ಮದುವೆ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆಯಾಗಿದೆ. ಬಿಗ್ ಬಾಸ್ ಶೋ ಬಳಿಕ ಇಬ್ಬರಿಗೂ ಸಹ ಈ ಬಗ್ಗೆ ಪ್ರಶ್ನೆ ಎದುರಾಗಿದೆ ಕೂಡ ಹೌದು. ನಾವಿಬ್ರು ಬೆಸ್ಟ್ ಫ್ರೆಂಡ್, ನಮ್ಮ ಸ್ನೇಹ ಹೀಗೆ ಮುಂದುವರಿಯುತ್ತೆ ಅಂತ ಕಾವ್ಯ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಫಿನಾಲೆ ದಿನ ಇಬ್ಬರ ಒಂದು ದೊಡ್ಡ ಕಟೌಟ್ ಅನ್ನ ಹಾಕಿ ಅಭಿಮಾನಿಗಳು ಸಹ ಸಂಭ್ರಮ ಪಟ್ಟಿದ್ದಾರೆ. ಇದೀಗ ಕಾವ್ಯ ಮದುವೆ ಆಗುವಂತಹ ಹುಡುಗ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕಾವ್ಯನ ತಮ್ಮ ಕಾರ್ತಿಕ್ ಮಾತನಾಡಿದಂತಹ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಕಾವ್ಯ ಬೆಂಬಲಕ್ಕೆ ಸಹೋದರ ಕಾರ್ತಿಕ್ ಸದಾ ನಿಲ್ತಾ ಇರ್ತಾರೆ. ಅಕ್ಕ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಆಕೆಯ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ನೋಡ್ಕೊಳ್ತಾ ಇದ್ರು ಕಾರ್ತಿಕ್. ಇನ್ನು ಫ್ಯಾಮಿಲಿ ರೌಂಡ್ನಲ್ಲಿ ಕೂಡ ಕಾರ್ತಿಕ್ ಹಾಗೆ ತಾಯಿ ಮನೆ ಒಳಗಡೆ ಹೋಗಿದ್ರು. ಕಾವ್ಯ ಹೇಗಿರಬೇಕು, ಹೇಗೆ ಆಟ ಆಡಬೇಕು ಅನ್ನೋದ್ರ ಬಗ್ಗೆ ಇಬ್ಬರು ಸಹ ಸಲಹೆಗಳನ್ನು ನೀಡುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಅದು ಬಹಳ ಚರ್ಚೆಯನ್ನು ಹುಟ್ಟಾಕಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ಕಾರ್ತಿಕ್ ರೀಲ್ಸ್ಗಳ ಮೂಲಕ ಗಮನ ಸೆಳೀತಾ ಇದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯಲ್ಲಿ ಒಮ್ಮೆ ಅಕ್ಕನ ಜೊತೆ ಕಾರ್ತಿಕ್ ಹೆಜ್ಜೆಯನ್ನ ಹಾಕಿರ್ತಾರೆ. ಆಗ ಇಬ್ಬರ ಒಂದು ಬಾಂಧವ್ಯದ ಬಗ್ಗೆ ವೇದಿಕೆಯಲ್ಲಿ ಮಾತನಾಡ್ತಾರೆ. ಇದೇ ವೇಳೆ ಅನುಶ್ರೀ ಅವರು ಮಾತನಾಡಿ, ನಿಮ್ಮ ಅಕ್ಕನ ಬಾಳಲ್ಲಿ ಬರುವಂತಹ ಗಂಡು ಅರ್ಥಾತ್ ನಿಮ್ಮ ಭಾವ ಹೀಗಿರಬೇಕು ಅಂತ 5 ಗುಣಗಳನ್ನ ಹೇಳಿ ಅಂತ ಕಾರ್ತಿಕ್ಗೆ ಕೇಳ್ತಾರೆ. ಆಗ ಗಿಲ್ಲಿ ಕೂಡ ಅಲ್ಲೇ ಇರ್ತಾರೆ. ಸದ್ಯ ಕಾರ್ತಿಕ್ ಆಡಿರುವಂತಹ ಮಾತುಗಳನ್ನ ಗಿಲ್ಲಿಗೆ ಲಿಂಕ್ ಮಾಡಿ ಅಭಿಮಾನಿಗಳು ವೈರಲ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕನ ಕೈ ಹಿಡಿಯೋ ಹುಡುಗ ಸೈಲೆಂಟ್ ಆಗಿದ್ರೆ ನನಗೆ ಆಗಲ್ಲ. ನನ್ನ ವೈಬ್ಗೆ ಅವರು ಮ್ಯಾಚ್ ಆಗಬೇಕು. ನಾನು ಅವರೊಟ್ಟಿಗೆ ಫ್ರೆಂಡ್ಸ್ ಆಗಿರಬೇಕು. ಕಾವ್ಯ ಯಾವುದಕ್ಕೂ ಸಹ ಸೋಲಲ್ಲ. ನಮ್ಮ ಭಾವ ಸೋಲುವಂತೆ ಇರಬೇಕು. ನನಗೆ ಶ್ರೀಕೃಷ್ಣನಂತಹ ಗಂಡ ಬೇಡ, ಶ್ರೀರಾಮನಂತಹ ಗಂಡ ಬೇಕು. ಅವಳನ್ನು ಚೆನ್ನಾಗಿ ರಾಣಿ ಥರ ನೋಡ್ಕೋಬೇಕು. ನಮ್ಮ ರಾಖಿ ಬಾಯ್ ರಾಧಿಕಾ ಮೇಡಮ್ನ ಯಾವ ಥರ ನೋಡ್ಕೋತಾರೆ ಹಾಗೆ ನೋಡ್ಕೋಬೇಕು ಅಂತ ಕಾರ್ತಿಕ್ ಅವರು ಹೇಳ್ತಾರೆ. ಇನ್ನು ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ.